ಎಲ್ಲರಿಗೂ ನಮಸ್ಕಾರ. ಎಪಿಸೋಡ್ 4. ಅಪಘಾತದ ನಂತರ ಬದಲಾಗಿದ ಜೀವನ. ಅಪ್ಪನ ಕನಸು. ಸಂಜೆ ಬೀದಿಯಲ್ಲಿ ಗದ್ದಲ, ವಾಹನಗಳ ಬೆಳಕು, ಜನರ ರಶ್. ಅನಿಲ್ ಮನೆಗೆ ಬರುತ್ತಾ ಗಮನ ಕಳೆದುಕೊಳ್ಳುವ ಮಟ್ಟಿಗೆ ಡೇ ತುಂಬಾ ಡ್ರೈನ್ ಆಗಿತ್ತು. ಬಾಗಿಲು ತಳ್ಳುತ್ತಿದ್ದಂತೆಯೇ ಅಪ್ಪನ ಮಧುರ ಧ್ವನಿ. ಬಂದಿಯ ಮಗ, ಬಾ ಊಟ ಮಾಡ್ತೀನಿ ಎಂದು ಹೇಳಿದರು. ಅಪ್ಪ ಯಾವಾಗಲೂ ಹಾಗೆ, ಸ್ವಂತ ಅಲಸಿಕೆ. ತನ್ನ ಧ್ವನಿ ಎಲ್ಲವನ್ನೂ ಬದಿಗಿಟ್ಟು ಮಗನ ಬಗ್ಗೆ ಒನ್ಲೀಕೆ. ಅನಿಲ್ ಬ್ಯಾಗ್ ಡೌನ್ ಮಾಡಿ ಸೋಫಾ ಮೇಲೆ ಬಿದ್ದುಕೊಳ್ಳುತ್ತಾನೆ. ಅನಿಲ್, ಅಪ್ಪ ಇವತ್ತು ತುಂಬಾ ಹೆಕ್ಟಿಕ್. ಅಪ್ಪ ನಿಧಾನಕ್ಕೆ ನಗುತ್ತಾರೆ. ಅಪ್ಪ, ಜೀವನ ಹೇಗೆ ಮಗ, ಇಂದು ಕಷ್ಟವಿದ್ದರೆ ನಾಳೆ ಕಮ್ಮಿ ಇರುತ್ತೆ, ಸ್ಟಡಿ ಆಗಿದ್ದರೆ ಸಾಕು ಎಂದು ಹೇಳುತ್ತಾರೆ. ಈ ಮಾತು ಕೇಳುತ್ತಿದ್ದಂತೆ ಅನಿಲ್ ಮನಸ್ಸಿಗೆ ಅಪ್ಪನ ಸಿಂಪ್ಲಿಸಿಟಿ ಮತ್ತೊಮ್ಮೆ ಹೊಳೆಯುತ್ತದೆ. ಅವರ ಜೀವನ ಸೈಲೆಂಟ್ ಸ್ಟ್ರಗಲ್ ಆಗಿದ್ದರೂ ಮಗನ ಫ್ಯೂಚರ್ ಕಡೆ ಮಾತ್ರ ದೃಷ್ಟಿ ಇತ್ತು. ಅನಿಲ್ ಕೇಳುತ್ತಾನೆ, ಸ್ಲೈಟ್ಲಿ ಕ್ಯೂರಿಯಸ್, ಸ್ಲೈಟ್ಲಿ ಎಮೋಷನಲ್ ಆಗಿ. ಅನಿಲ್, ಅಪ್ಪ ನಿನಗೂ ಓದಲು, ಕಾಲೇಜ್ ಹೋಗಲು ಯಾವುದಾದರೂ ಡ್ರೀಮ್ ಇದೆಯಾ? ಅಪ್ಪ ರೇಡಿಯೋ ಕಡಿಮೆ ಮಾಡಿ ಒಂದು ಆಳ ನೋಟ ಕೊಡುತ್ತಾರೆ. ಅಪ್ಪ, ಇತ್ತು ರೀ, ಆದರೆ ನಮ್ಮ ಕಾಲ ಬೇರೆ, ಹಣ ಬೇಕಿತ್ತು. ಕಟ್ಟಡಕ್ಕಿಂತ ಮೊದಲು ಮನೆ ಕಟ್ಟೋದು ಮುಖ್ಯ, ಆದ್ರಿಂದ ನನ್ನ ಎಜುಕೇಶನ್ ನಿಲ್ಲಿಸ್ಬಿಟ್ಟೆ. ಆದ್ರೆ ನಿನ್ನಲ್ಲಿ ನನ್ನ ಎಜುಕೇಶನ್ ಇದೆ. ಈ ಸಿಂಪಲ್ ಲೈನ್ ಅನಿಲ್ ಮನಸ್ಸು ತೀವ್ರವಾಗಿ ತಾಕುತ್ತದೆ. ಅವನು ಆ ರಾತ್ರಿ ಮಲಗಲು ಪ್ರಯತ್ನಿಸಿದರೂ ಅಪ್ಪನ ಮಾತು ರಿಪೀಟ್. ನಿನ್ನಲ್ಲೇ ನನ್ನ ಎಜುಕೇಶನ್. ಇದಕ್ಕೆ ಮೀನಿಂಗ್ ಸಿಂಪಲ್ ಆಗಿದ್ದರೂ ವೇಟ್ ತುಂಬಾ ಹೆವಿ. ಮುಂದಿನ ದಿನ ಗ್ರಾಜುಯೇಷನ್ ಇನ್ವಿಟೇಷನ್ ಮನೆಗೆ ಬರುತ್ತದೆ. ಅನಿಲ್ ಅನ್ನು ಕೇರ್ಫುಲಿ ಅಪ್ಪನಿಗೆ ಕೊಡುತ್ತಾನೆ. ಅನಿಲ್, ಅಪ್ಪ ನಾಳೆ ಗ್ರಾಜುಯೇಷನ್ ಡೇ, ನೀನು ಬರ್ತೀಯಾ? ಅಪ್ಪ ಎನ್ವಲೋಪ್ ಸ್ಲೋಲಿ ತೆರೆಯುತ್ತಾರೆ. ಅದರೊಳಗಿನ ಪೇಪರ್ ನೋಡಿ ಕಣ್ಣು ಮಾಯ್ಸ್ಟ್ ಆಗುತ್ತೆ ಅಂದ್ರೆ ಅಳತೊಡಗುತ್ತಾರೆ. ಅಪ್ಪ, ಮಗ ನಿನ್ನ ದಿನ ನಾಳೆ, ನಾನು ಬರದೇ ಇರೋದು ಹೇಗೆ ಹೇಳು? ಅವರು ಕಣ್ಣೀರನ್ನು ವೈಪ್ ಮಾಡಿಕೊಂಡು, ಧೂಳು ಬಂತು ಶಲ್ಯ ಅಂತ ಹೇಳುತ್ತಾರೆ. ಅಮ್ಮ ಕಿಚನ್ ನಿಂದ ಕ್ವೈಟ್ಲಿ ನೋಡಿ ಅವರ ಮುಖದಲ್ಲಿ ಒಟ್ಟಿಗೆ ವರ್ರಿ ಅಂಡ್ ಪ್ರೈಡ್ ಇರುತ್ತದೆ. ಗ್ರಾಜುಯೇಷನ್ ದಿನ ಬೆಳಗ್ಗೆ ಅನಿಲ್ ಸಿದ್ಧವಾಗಿರ್ತಾನೆ. ಅವನು ರೂಮ್ಸ್ ಮತ್ತೆ ಚೆಕ್ ಮಾಡ್ತಾನೆ. ಅನಿಲ್, ಅಪ್ಪ ಯಾವ ಶರ್ಟ್ ಹಾಕ್ತೀಯಾ? ಬಾ, ಲೇಟ್ ಆಗುತ್ತೆ ಎಂದು ಹೇಳ್ತಾನೆ. ಮತ್ತೆ ಸ್ವಲ್ಪ ಹೊತ್ತು ಸೈಲೆನ್ಸ್. ಅವನು ಇನ್ಸೈಡ್ ಹೋಗುತ್ತಾನೆ. ಅಪ್ಪ ಹಾಸಿಗೆಯಲ್ಲಿ ಮಲಗಿದ್ದಾರೆ. ಕೈಯಲ್ಲಿ ಗ್ರಾಜುಯೇಷನ್ ಎನ್ವಲೋಪ್ ಇರುತ್ತದೆ. ಆ ಎನ್ವಲೋಪ್ ಅನ್ನು ಬಿಗಿಯಾಗಿ ಹಿಡಿದುಕೊಂಡು ಅಪ್ಪ ಪೀಸ್ಫುಲ್ ಆಗಿ ಒಂದು ನಗನ್ನು ಕೊಡ್ತಾರೆ. ಅನಿಲ್ ಕಣ್ಣು ಬ್ಲಿಂಕ್ ಆಗುವುದಿಲ್ಲ. ಸಮಯ ನಿಂತಂತೆ ಅನಿಲ್, ಅಪ್ಪ ಎಂದು ಕರೆಯುತ್ತಾನೆ. ಆದರೆ ಯಾರು ಉತ್ತರಿಸುವುದಿಲ್ಲ. ಆ ಮೃದು ಕರೆ ಒಂದು ಲೈಫ್ ಟೈಮ್ ನೆನಪು. ಅನಿಲ್ ಕುಳಿತು ಅವರ ಕೈ ಹಿಡಿದು ಮೌನವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಅವರು ತಮ್ಮ ಕೆಲಸ ಕಂಪ್ಲೀಟ್ ಮಾಡಿ ಮಗನ ದೊಡ್ಡ ದಿನದ ಹತ್ತಿರಲೇ ಶಾಂತವಾಗಿ ಹೊರಟಿದ್ದಾರೆ. ಗ್ರಾಜುಯೇಷನ್ ಹಾಲ್ ಫುಲ್ ಕ್ರೌಡ್ ಇದೆ, ಲೈಟ್ಸು, ಕ್ಲಾಪ್ಸು. ಆದರೆ ಅನಿಲ್ ಮೈಂಡ್ ಮಾತ್ರ ತುಂಬಾ ಬ್ಲ್ಯಾಂಕ್. ಅವನ ಹೆಸರು ಕೂಗಿದಾಗ ಅವನು ಸ್ಟೇಜ್ ಮೇಲೆ ಬರುತ್ತಾನೆ. ಸರ್ಟಿಫಿಕೇಟ್ ನೀಡುತ್ತಾರೆ. ಹಸ್ತವು ಶೇಕಿಂಗ್ ಆಗ್ತಿದೆ, ಐಸ್ ಮಾಯ್ಸ್ಟ್ ಆಗಿದೆ. ಮೈಕ್ ಮುಂದೆ ಬಂದಾಗ ಅವನು ಒಂದು ಡೀಪ್ ಉಸಿರೆಳೆಯುತ್ತಾನೆ. ಅನಿಲ್ ಮೈಕ್ರೋಫೋನ್ ಅಲ್ಲಿ, ನನ್ನ ಅಪ್ಪ ಇಂದು ಬರಲಿಲ್ಲ, ಆದ್ರೆ ಅವರ ಮಾತು, ಅವರ ಕಷ್ಟ, ಅವರ ಕನಸು ನನ್ನ ಪ್ರತಿ ಹೆಜ್ಜೆಯಲ್ಲಿ ಇದೆ. ಹಾಲ್ ಸೈಲೆಂಟ್ ಆಗಿ, ಕ್ರೌಡ್ ಎಮೋಷನಲ್ ಇರುತ್ತೆ. ನಂತರ ಜೆಂಟಲ್ ಕ್ಲಾಪ್ಸ್, ನಂತರ ಲೌಡ್ ಕ್ಲಾಪ್ಸ್. ಅನಿಲ್ ಸ್ಟೇಜ್ ನಿಂದ ಹೊರಗೆ ಬಂದು ಸ್ಕೈ ಕಡೆ ನೋಡುತ್ತಾನೆ. ಸೂರ್ಯ ಅಸ್ತಮಿಸುತ್ತಿರುವ ಹೊತ್ತು. ಗಾಳಿ ಸಣ್ಣದಾಗಿ ಮುಖ ತಾಳುತ್ತಿದೆ. ಅನಿಲ್, ಅಪ್ಪ ನೀನು ಕನಸಿದ್ದನ್ನ ನಿಜ ಮಾಡಿದ್ದೀನಿ. ಅವನ ಮುಖದಲ್ಲಿ ಬಲ, ಭಾವುಕತೆ, ನೆನಪು ಮಿಶ್ರಣವಾಗಿರುವ ಒಂದು ಶುದ್ಧ ನಗು ಇರುತ್ತೆ. ಅದು ಫೋರ್ಸ್ಡ್ ಅಲ್ಲ, ಅದು ಫಿಲ್ಮ್ ಅಲ್ಲ, ಅದು ಒಂದು ಮಗನ ಹೃದಯದಿಂದ ಬಂದ ನಿಜವಾದ ನಗು. ಇದು ಇವತ್ತಿನ ಎಪಿಸೋಡ್. ಮತ್ತು ಮುಂದೆ ಏನಾಯ್ತು ಅಂತ ತಿಳಿದುಕೊಳ್ಳಬೇಕಂದ್ರೆ ಮುಂದಿನ ಎಪಿಸೋಡ್ ವರೆಗೂ ವೇಟ್ ಮಾಡಿ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು